ಯಾವ ಸಹೋದರರು ನಿರಾಶರಾಗಿದ್ದಾರೋ, ವಿವಾಹಿತರೋ ಅಥವಾ ಅವಿವಾಹಿತರೋ, ಈಗ ಅವರು ಗಾಬರಿಯಾಗುವ ಅಗತ್ಯವೇ ಇಲ್ಲ. ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವು ಉಳಿಯದಿದ್ರೆ ಅದಕ್ಕೆ ನಮ್ಮ ಬಳಿ ಪರಿಹಾರವಿದೆ. ಈ ವಿಡಿಯೋ ಮೂಲಕ ನಿಮಗೆ ಸಾಕಷ್ಟು ಸಹಾಯ ಸಿಗಲಿದೆ. ಈ ವಿಡಿಯೋ ನಿಮ್ಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನೋಡಿ, ಇಂಥ ಸಮಸ್ಯೆಗಳು ಹೆಚ್ಚಾಗಿ ಬಾಲ್ಯದಲ್ಲಿ ಮಾಡಿದ ತಪ್ಪುಗಳಿಂದ ಅಥವಾ ಯಾವುದಾದ್ರೂ ತೊಂದರೆಯಿಂದ ನೀವು ದೌರ್ಬಲ್ಯ ಹೊಂದಿದಾಗ ಉಂಟಾಗ್ತವೆ. ಅದಕ್ಕೆ ನಮ್ಮ ಬಳಿ ಪರಿಹಾರರಿಗೆ ನಮ್ದೇ ಔಷಧಾಲಯದಲ್ಲಿ ತಯಾರಿಸಿದ ವಿಶೇಷ ಪರಿಹಾರ, ಅದು ಕೂಡ ಆಯುರ್ವೇದದ್ದು. ರಾಜಮಹಾರಾಜರು ಸೇವಿಸುತ್ತಿದ್ದ ಆ ಗಿಡಮೂಲಿಕೆಗಳನ್ನ ಹುಡುಕಿ ಈ ಪರಿಹಾರವನ್ನು ಸಿದ್ಧಪಡಿಸಲಾಗಿದೆ. ಚಿಕಿತ್ಸೆ ಪಡೆದು ಸುಸ್ತಾಗಿರುವ ಸಹೋದರರು ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ. ಅವರಿಗಾಗಿ ನಾವು ವಿಶೇಷ ಪರಿಹಾರವನ್ನು ಸಿದ್ಧಪಡಿಸಿದ್ದೇವೆ. ನೀವು ಕೇವಲ ಎದುರಿಗಿರೋ ಸಂಖ್ಯೆಗೆ ಕರೆ ಮಾಡಿ ಮನೆಯಲ್ಲೇ ಕುಳಿತು ಔಷಧಿಯನ್ನು ತರಿಸ್ಕೋಬಹುದು. ಕೆಲವು ಸಹೋದರರು ಔಷಧಿ ತರಿಸಿಕೊಳ್ಳಲು ನಾಚಿಕೆ ಪಡ್ತಾರೆ ಅಥವಾ ಹಿಂಜರಿಯುತ್ತಾರೆ. ಇದರಲ್ಲಿ ನೀವು ನಾಚಿಕೆ ಪಡುವ ಅಗತ್ಯವೇ ಇಲ್ಲ. ನೀವು ಎಲ್ಲಿಂದ ಕರೆ ಮಾಡಿದ್ರೂ ಈ ಔಷಧಿಯು ನಿಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪ್ತದೆ. ಈ ಸಮಸ್ಯೆಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಹಾಳಾಗಬಹುದು. ಈ ಆಯುರ್ವೇದ ಪರಿಹಾರವನ್ನ ಖಂಡಿತವಾಗಿ ಬಳಸಿ ಮತ್ತು ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ನನ್ನ ಹೆಸರು ಕವಿತಾ. ನನಗೆ ಮದುವೆಯಾಗಿದ್ದು 10 ವರ್ಷಗಳಾಗಿದೆ. ಆರಂಭದಲ್ಲಿ ನಮ್ಮ ವಿವಾಹ ಜೀವನ ಬಹಳ ಸಂತೋಷಕರವಾಗಿತ್ತು. ಆದರೆ ಸಮಯ ಕಳೆಯುತ್ತಾ ಹೋದಂತೆ ಅವರು ನನ್ನ ಹತ್ತಿರ ಬರೋದು ಕಡಿಮೆಯಾಗತೊಡಗಿತು. ಅದಕ್ಕೆ ಕಾರಣವಾಗಿ ಅವರು ವರ್ಕ್ ಪ್ರೆಷರ್, ಕೆಲಸದ ಒತ್ತಡ ಎಂದು ಹೇಳುತ್ತಿದ್ದರು. ಕೆಲವು ದಿನಗಳ ನಂತರ ಅದು ಕೇವಲ ಒಂದು ಕಾರಣ ಮಾತ್ರ ಎಂದು ನನಗೆ ಅರ್ಥವಾಯಿತು. ನನಗೆ ತುಂಬಾ ಬೇಸರವಾಯಿತು. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಅವರನ್ನು ನೇರವಾಗಿ ಕೇಳಿದರೆ ಅವರಿಗೆ ನೋವಾಗಬಹುದು ಎಂದು ಭಯಪಟ್ಟು ನಾನು ಮೌನವಾಗಿದ್ದೆ. ಅಂತಹ ಸಮಯದಲ್ಲಿ ಕೆಲವು ಮೀಡಿಯಾ ಮೂಲಕ ಆಯುರ್ವೇದಿಕ ಚಿಕಿತ್ಸೆಗಳ ಬಗ್ಗೆ ನಾನು ಕೇಳಿದೆ. ಆರಂಭದಲ್ಲಿ ನನಗೆ ಭಯವಾಗಿತ್ತು, ಆದರೆ ಅಲ್ಲಿ ನೀಡಿದ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿದ ನಂತರ ನನಗೆ ಧೈರ್ಯವಾಯಿತು. ಅದೇ ನಂಬಿಕೆಯಿಂದ ನಾನು ಆ ಕ್ಯಾಪ್ಸುಲ್ಗಳನ್ನು ಆರ್ಡರ್ ಮಾಡಿದೆ. ಪ್ರತಿದಿನ ರಾತ್ರಿ ಒಂದು ಕ್ಯಾಪ್ಸುಲ್ ಅವರನ್ನು ಕೊಡಲು ಆರಂಭಿಸಿದೆ. ಇದನ್ನು ಬಳಸಲು ಆರಂಭಿಸಿದ ಕೆಲವು ದಿನಗಳ ನಂತರ ನಾವು ಬದಲಾವಣೆಯನ್ನು ಗಮನಿಸಿದೆವು. ನನ್ನ ಗಂಡನ ಕಾರ್ಯಕ್ಷಮತೆ ಉತ್ತಮವಾಯಿತು. ನಿಧಾನವಾಗಿ ನಮ್ಮ ನಡುವಿನ ದೂರ ಕಡಿಮೆಯಾಗತೊಡಗಿತು. ನಮ್ಮಂತೆಯೇ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದೇ ಸಂಕುಚನೆ ಇಲ್ಲದೆ ಈ ಚಿಕಿತ್ಸೆಯನ್ನು ಬಳಸಬಹುದು ಎಂದು ನಾನು ಸಲಹೆ ನೀಡುತ್ತೇನೆ. ಈ ಚಿಕಿತ್ಸೆಯಿಂದ ನಮ್ಮ ಜೀವನದಲ್ಲಿ ಬಂದ ಬದಲಾವಣೆ ನಿಮ್ಮ ಜೀವನದಲ್ಲೂ ಬರಲಿ ಎಂದು ನಾನು ಹಾರೈಸುತ್ತೇನೆ.